ವಿಸ್ತರಣೆ ಅನ್ನೋದು ಸಂಕಟವನ್ನ ತಂದಿಟ್ಟಿದೆ ರಾಜ್ಯ ಕಾಂಗ್ರೆಸ್ಸಿಗೆ. ಕ್ಯಾಬಿನೆಟ್ ಕಲಹ ಮುಗಿಯೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈ ಕಲಹವನ್ನ ತಣಿಸೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಲಿದ್ದಾರೆ. ದೆಹಲಿ ವರಿಷ್ಠರ ಜೊತೆಗಿನ ಚರ್ಚೆ ನಂತರ ಸಂಪುಟದಲ್ಲಿ ಕೆಲ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ. ದೆಹಲಿ ವರಿಷ್ಠರ ಜೊತೆ ಚರ್ಚೆ ನಡೆಸಿದ ನಂತರ ಸಂಪುಟದಲ್ಲಿ ಕೆಲ ಬದಲಾವಣೆ ಮಾಡುವಂತಹ ಸಾಧ್ಯತೆ ಇದೆ. ಖಾತೆ ಹಂಚಿಕೆಯ ಬಗ್ಗೆಯೂ ದೆಹಲಿ ವರಿಷ್ಠರ ಚರ್ಚೆ ನಂತರವೇ ಸಿಎಂ ನಿರ್ಧಾರ ಮಾಡಲಿದ್ದಾರೆ. ಸಂಪುಟ ವಿಸ್ತರಣೆ ಆಗ 6 ದಿನ ಆಗಿದೆ, ಇನ್ನು ಖಾತೆ ಹಂಚಿಕೆ ಆಗಿಲ್ಲ. ಅದಕ್ಕೂ ಮುಂಚಿತವಾಗಿ ಸಂಪುಟ ವಿಸ್ತರಣೆಯೇ ಈಗ ಬಹಳ ದೊಡ್ಡ ಗೊಂದಲವಾಗಿ ಕೂತಿದೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸೋದಕ್ಕೆ ನಾಳೆ ದೆಹಲಿಗೆ ಹೋಗಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವರಿಷ್ಠರ ಜೊತೆ ಚರ್ಚೆ ನಡೆಸಿದ ನಂತರ ಸಂಪುಟದಲ್ಲಿ ಒಂದಷ್ಟು ಬದಲಾವಣೆ ಆಗೋ ಸಾಧ್ಯತೆ ಇದೆ. ಯಾರ್ಯಾರಿಗೆ ಯಾವ ಖಾತೆ ಅನ್ನೋದರ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಲಿದ್ದಾರೆ. ಸಂಪುಟ ವಿಸ್ತರಣೆ ಆಗಿ 6 ದಿನ ಆಗಿದೆ, ಖಾತೆಗಳ ಹಂಚಿಕೆ ಇನ್ನೂ ಆಗಿಲ್ಲ. ನಾಳೆ ಸಂಜೆ ದೆಹಲಿಗೆ ಹೋಗಲಿದ್ದಾರೆ ಡಿಕೆ ಶಿವಕುಮಾರ್. ವರಿಷ್ಠರು ಒಪ್ಪಿದ್ರೆ ಕುರುಬ ಸಮುದಾಯದ ಶಿವಣ್ಣವರಿಗೆ ಸಂಪುಟದಲ್ಲಿ ಸ್ಥಾನ ಸಿಗಬಹುದು. ಒಬ್ಬ ಸಚಿವರನ್ನ ಕೈಬಿಟ್ಟು ಬಸವರಾಜ ಶಿವಣ್ಣವರಿಗೆ ಸ್ಥಾನ ಕೊಡುವಂತ ಸಾಧ್ಯತೆ ಇದೆ. ಮಹಿಳಾ ಕೋಟಾದ ಅಡಿ ಯಾರಿಗೆ ಸ್ಥಾನ, ಇದರ ಬಗ್ಗೆನೂ ಕೂಡ ವರಿಷ್ಠರ ಜೊತೆಯೇ ಸಿಎಂ ಚರ್ಚೆ ನಡೆಸಲಿದ್ದಾರೆ. ನಾಳೆ ಸಂಜೆ ದೆಹಲಿಗೆ ಹೋಗ್ತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವರಿಷ್ಠರ ಜೊತೆ ಚರ್ಚೆಗಾಗಿ ದೆಹಲಿಗೆ ಹೋಗ್ತಾ ಇರೋದನ್ನ ಖಚಿತಪಡಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ದೆಹಲಿಗೆ ಹೋಗ್ಲೇಬೇಕಲ್ಲಪ್ಪ, ಹೋಗುವಾಗ ನಿಮ್ಗೆ ಹೇಳಿ ಹೋಗ್ತೀನಿ, ಕೆಲವು ಸಚಿವರ ಬದಲಾವಣೆ ಬಗ್ಗೆ ಆಮೇಲೆ ಮಾತಾಡ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗ್ತಾ ಇರೋದು ಪಕ್ಕ ಕನ್ಫರ್ಮ್ ಮಾಡಿದ್ದಾರೆ ಸಿಎಂ. ಹೋಗ್ಲೇಬೇಕಲ್ಲ ಅಂತ ಕೇಳಿದ್ದಾರೆ. ಹೋಗುವಾಗ ನಿಮ್ಗೆ ಹೇಳಿ ಹೋಗ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೋಗ್ಲೇಬೇಕಲ್ಲಪ್ಪ, ಹೋಗ್ತೀನಿ, ನಿನಗೆ ತಿಳಿಸ್ಬಿಟ್ಟು ಹೋಗ್ತೀನಿ. ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತೀನಿ. ನಡೀರಿ, ಕಾಫಿ ಕುಡಿಕೊಂಡು ಹೋಗ್ಲೇಬೇಕಲ್ಲಪ್ಪ, ಹೋಗ್ತೀನಿ, ನಿನಗೆ ತಿಳಿಸ್ಬಿಟ್ಟು ಹೋಗ್ತೀನಿ. ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್. ವಿ ಆರ್ ದಿ ಒನ್ ಹೂ ಪೈಲಟೆಡ್, ವಿ ಆರ್ ದಿ ಒನ್ ಹೂ ಪಾಸ್ಡ್. ದಿ ಕಾಂಗ್ರೆಸ್ ಪಾರ್ಟಿ ಬಿಲೀವ್ಸ್ ಇನ್ ಇಟ್. Definitely there will be a woman. We will give more strength for women. You know how many seats we gave in the parliament? I think you remember. So in Karnataka, definitely we are sorting out that issue. Riju may not worry about the Congress party. That he settled himself to whatever his party and the NDA is there. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.